ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆಯುರ್ವೇದ ತಜ್ಞ. ನಾನು ಇಂದು ಮೊರಿಂಗಾ ಚೂರ್ಣವನ್ನು ಯಾವ ರೀತಿ ಸೇವನೆ ಮಾಡಬೇಕೆಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದನ್ನು ನಾವು ಬೆಳಗ್ಗೆ ಅರ್ಧ ಚಮಚೆ ಮತ್ತು ರಾತ್ರಿ ಅರ್ಧ ಚಮಚೆ ಊಟದ ನಂತರ ಸೇವನೆ ಮಾಡುವುದು ಅತಿ ಸೂಕ್ತವಾಗಿದೆ. ಇದನ್ನು ನಾವು ಪ್ಲೇನ್ ವಾಟರ್ ಅಂದರೆ ಲ್ಯೂಕ್ವಾರ್ಮ್ ವಾಟರ್ನಲ್ಲಿ ಹಾಕಿ ಸಹ ಸೇವನೆ ಮಾಡಬಹುದು, ಅಥವಾ ಇದನ್ನು ನಾವು ಸ್ವಲ್ಪ ನೀರಿಗೆ ಸ್ವಲ್ಪ ಅಜವಾನ ಮತ್ತು ಜೀರಿಗೆ ಹಾಕಿ ಸಹ ಇದನ್ನು ಸೇವನೆ ಮಾಡಬಹುದು. ಇಲ್ಲವಾದರೆ ಮಜ್ಜಿಗೆ ಒಟ್ಟಿಗೆ ಸೇವನೆ ಮಾಡಬಹುದು, ಮೊಸರು ಒಟ್ಟಿಗೂ ಸಹ ಇದನ್ನು ಸೇವನೆ ಮಾಡಬಹುದು. ಇಲ್ಲವಾದರೆ ಸ್ಮೂತೀಸ್, ಎನಿ ಫ್ರೂಟ್ ಜ್ಯೂಸ್ ಅಥವಾ ಬೇರೆ ಲಿಕ್ವಿಡ್ ಮುಖಾಂತರ ಸಹ ಇದನ್ನು ನಾವು ಸೇವನೆ ಮಾಡಬಹುದು. ಈ ಸೇವನೆ ಮಾಡುವ ವಿಧಾನ ನಾನು ತಿಳಿಸಿಕೊಟ್ಟಿದ್ದೇನೆ. ಇದನ್ನು ನಾವು ಊಟದ ನಂತರ ಸೇವನೆ ಮಾಡಿದರೆ ಅದು ದೇಹಕ್ಕೆ ಅತಿ ಉತ್ತಮವಾಗಿದೆ. ನಾವು ಇದನ್ನು ಚಟ್ನಿ ಮುಖಾಂತರ, ಲೀಫ್ನ ಚಟ್ನಿಯನ್ನು ನಾವು ಮಾಡಿ ಅದು ಸೇವನೆ ಮಾಡಬಹುದು. ಇಲ್ಲ ಕರಿ ಆದರೂ ಹಾಕಬಹುದು. ಇಲ್ಲ ಇದನ್ನು ಬ್ಲೆಂಡ್ ಮಾಡಿಬಿಟ್ಟು ನಾವು ಅದರ್ ಮಿಕ್ಸ್ಚರ್ನಲ್ಲಿ ಹಾಕಿಬಿಟ್ಟು ಸೇವನೆ ಮಾಡಬಹುದು. ಕೆಲವೊಬ್ಬರು ಇದನ್ನು ಟೀ ಮಾಡಿ ಸಹ ಸೇವನೆ ಮಾಡುತ್ತಾರೆ. ಹೀಗೆ ನ್ಯಾಚುರಲ್ ಆಗಿ ಸಹ ಇದನ್ನು ನಾವು ಸೇವನೆ ಮಾಡಬಹುದು. ಇದನ್ನು ಯಾರು ಸೇವನೆ ಮಾಡಬಾರದು ಎಂದರೆ, ಸಾಮಾನ್ಯವಾಗಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಇದು ಒಳ್ಳೆಯದಲ್ಲ. ಮತ್ತು ಆಂಟಿ ಹೈಪರ್ ಗ್ಲೈಸಿಮಿಕ್ ಟ್ಯಾಬ್ಲೆಟ್ಸ್ ತಗೊಂಡವರು ಸಹ ಇದನ್ನು ಸೇವನೆ ಮಾಡಬಹುದು. ಅಂತವರು ವೈದ್ಯರನ್ನು ಸಂಪರ್ಕಿಸಿ ಸೇವನೆ ಮಾಡುವುದು ಉತ್ತಮ. ಇದು ಕೆಲವೊಬ್ಬರಲ್ಲಿ 10 ಗ್ರಾಮ್ ಅಂದರೆ 2 ಸ್ಪೂನ್ಸ್ ಅಷ್ಟು ಮಾತ್ರೆಯಲ್ಲಿ ನಾವು ಇದನ್ನು ಸೇವನೆ ಮಾಡಿದರೆ ಕೆಲವೊಬ್ಬರಿಗೆ ಜಿಐ ಟ್ರ್ಯಾಕ್ ತೊಂದರೆ ಆಗುತ್ತದೆ. ಅಂತವರು ಸಹ ವೈದ್ಯರನ್ನು ಸಂಪರ್ಕಿಸಿ ಸೇವನೆ ಮಾಡಬಹುದು. ಈ ರೀತಿಯಲ್ಲಿ ನಾನು ಇದರ ಯಾವ ರೀತಿ ಸೇವನೆ ಮಾಡಬೇಕು, ಯಾವ್ದ್ರ ಮುಖಾಂತರ ಸೇವನೆ ಮಾಡಬೇಕು ಮತ್ತು ಯಾರು ಸೇವನೆ ಮಾಡಬಾರದು ಎಂದು ಎಲ್ಲ ಮಾಹಿತಿ ತಿಳಿಸಿದ್ದೇನೆ. ಈ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.